ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 5 ಮತ್ತು 6 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ತೆಲಂಗಾಣ ಸರ್ಕಾರ ಕೆಳಗಿನ ಯಾವ ಪ್ರಮುಖ ಉಪಕ್ರಮದ ಮೂಲಕ ಇಡೀ ರಾಜ್ಯಾದ್ಯಂತ 7600ಕ್ಕೂ ಹೆಚ್ಚು ಮಕ್ಕಳನ್ನು ರಕ್ಷಣೆ ಮಾಡಿದೆ? ನೋಡಿ, ಸರಿಯಾದಂಥ ಉತ್ತರ ಆಪರೇಷನ್ ಮುಸ್ಕಾನ್ 11. ಓಕೆ, ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಆಪರೇಷನ್ ಮುಸ್ಕಾನ್ 11? ಈ ತರಹದ ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ತೆಲಂಗಾಣ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯಂತ ಪ್ರಮುಖ ಯೋಜನೆ ಇದು ಎಂಬುದು ನಿಮಗೆ ನೆನಪಿರಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸ್ ಇದೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ. ಸರ್ಕಾರಿ ನೌಕರರಿಗೆ ವಿಶ್ರಾಂತಿ ರಜೆ ಯೋಜನೆಯನ್ನು ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ನೋಡಿ, ವಿಶ್ರಾಂತಿ ರಜೆ ಯೋಜನೆ ಸಿಕ್ಕಿಂ. ಓಕೆ, ಆಪ್ಷನ್ ನಂಬರ್ 3 ಸರಿಯಾಗಿರ್ತಕ್ಕಂಥದ್ದು. ಸಿಕ್ಕಿಂ ರಾಜ್ಯ ಸರ್ಕಾರ ಈ ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಿದೆ. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು. ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹೊಸದಾಗಿ ಪತ್ತೆಯಾದ ಹರಪ್ಪ ತಾಣವಾಗಿರ್ತಕ್ಕಂಥ ರತಾದಿಯರಿ ಥೇರಿ ಕೆಳಗಿನ ಯಾವ ಸ್ಥಳದಲ್ಲಿದೆ? ನೋಡಿ, ರತಾದಿಯರಿ ದೇರಿ ಎಂಬುದು ಹರಪ್ಪ ತಾಣವಾಗಿದೆ, ಹೊಸದಾಗಿ ಪತ್ತೆಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕ್ವಶನ್ ಇದು. ಸೊ ಎಲ್ಲಿದೆ ಹಾಗಾದರೆ? ರಾಜಸ್ಥಾನದಲ್ಲಿ ಕಂಡುಬಂದಿದೆ ಸ್ನೇಹಿತರೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಇದು, ಇತ್ತೀಚೆಗೆ ಪತ್ತೆಯಾಗಿದೆ. ಓಕೆ, ಸೊ ಗಮನಿಸಬಹುದು. ಇದು ಸುಮಾರು ಕ್ರಿಸ್ತಪೂರ್ವ 2600ರಿಂದ 1900ರ ನಡುವಿನ ಒಂದು ಅವಧಿಯಲ್ಲಿ ನಿರ್ಮಾಣವಾಗಿತ್ತು ಎಂಬತಕ್ಕಂಥ ಮಾಹಿತಿ ಬಹಿರಂಗಪಡಿಸಿದ್ದಾರೆ. ಫುಲ್ ಡೀಟೇಲ್ಸನ್ನು ಓದಿಕೊಂಡು ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಇದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ನೀವು ನೀಟಾಗಿ ಇದನ್ನ ಪಾಸ್ ಮಾಡಿ ಓದಿ. ಇನ್ನು ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಜುಲೈ 2025ರಲ್ಲಿ ಯಾವ ದೇಶವು ತನ್ನ ಪ್ರಮುಖ ನೌಕಾ ವ್ಯಾಯಾಮ ಜುಲೈ ಸ್ಟಾರ್ಮನ್ನು ಪ್ರಾರಂಭಿಸಿದೆ? ನೋಡಿ, ಜುಲೈ ಸ್ಟಾರ್ಮ್ ಯಾವ ದೇಶ ಪ್ರಾರಂಭಿಸಿದೆ ಅಂತ ಕೇಳ್ತಾರೆ. ರಷ್ಯಾ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ರಷ್ಯಾ ದೇಶ ಇದನ್ನು ಪ್ರಾರಂಭಿಸಿರತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸನ್ನು ನೀವಿಲ್ಲಿ ಗಮನಿಸಬಹುದು. ನೋಡಿ, ಜುಲೈ ಸ್ಟಾರ್ಮ್ ಅಂತ ಕರೀತಾರೆ ಈ ವ್ಯಾಯಾಮದ ಹೆಸರು. ಓಕೆ, ಸೊ ಯಾವ್ಯಾವ ದೇಶಗಳು ಭಾಗವಹಿಸ್ತವೆ ಮತ್ತು ಇದರ ಉದ್ದೇಶವೇನು, ಈ ಎಲ್ಲ ಡೀಟೇಲ್ಸನ್ನು ನಾನು ಕೊಟ್ಟಿದ್ದೀನಿ. ನೀಟಾಗಿ ಓದಿಕೊಂಡು ನೀವು ನೋಟ್ ಮಾಡ್ಕೊಳ್ಳಿ. ಸೊ ನೋಟ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ನೀವು ಮರಿಬಾರದು ಸ್ನೇಹಿತರೆ. ಓಕೆ, ಇನ್ನು ನಾವು 5ನೇ ಕ್ವಶನ್ ನೋಡೋಣ. 2030ರ ವೇಳೆಗೆ ಎಲ್ಲರಿಗೂ ಕೈಗೆಟುಕುವ ಕಣ್ಣಿನ ಆರೈಕೆಯನ್ನು ಒದಗಿಸಲು ಗ್ಲೋಬಲ್ ಸ್ಪೆಕ್ಸ್ 2030 ಎಂಬ ಜಾಗತಿಕ ಉಪಕ್ರಮ. ನೋಡಿ, ಜಾಗತಿಕ ಉಪಕ್ರಮವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಯಾವ ಸಂಸ್ಥೆ ಪ್ರಾರಂಭಿಸಿದೆ ಅಂತ ಕೇಳ್ತಾರೆ. ಸೊ WHO. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು ಕ್ವಶನ್, ಯಾಕಂದರೆ ಜಗತ್ತಿನಾದ್ಯಂತ ಎಲ್ಲರಿಗೂ ಕೈಗೆಟುಕುವ ದರ ಅಂದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕನ್ನಡಕ ಕಣ್ಣಿನ ಆರೈಕೆ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುತ್ತದೆ ಅದು. ಸೊ ಇದಕ್ಕಾಗಿ WHO ಜಾರಿಗೆ ತಂದಿರತಕ್ಕಂಥ ಒಂದು ಯೋಜನೆ ಹೆಸರೇ ಗ್ಲೋಬಲ್ ಸ್ಪೆಕ್ಸ್ 2030. ಓಕೆ, ಗ್ಲೋಬಲ್ ಸ್ಪೆಕ್ಸ್ 2030ಯನ್ನು ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಘಟನೆ ಜಾರಿಗೆ ತಂದಿದೆ ಅಂತ ಕೇಳ್ತಾರೆ. ಓಕೆ, ನೆನಪಿರಲಿ WHO ಎಂಬುದು. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಿ, ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. 143 ವರ್ಷಗಳ ಇತಿಹಾಸದಲ್ಲಿ ರೈಲ್ವೆ ರಕ್ಷಣಾ ಪಡೆ ಅಂದರೆ RPF, ಓಕೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಕರೀತಾರೆ. ಈ ಪಡೆಯ ಮೊಟ್ಟ ಮೊದಲ ಮಹಿಳಾ ಮಹಾನಿರ್ದೇಶಕಿಯಾಗಿ ನೇಮಕಗೊಂಡವರು ಸೋನಾಲಿ ಮಿಶ್ರಾ. ಓಕೆ, ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಸೋನಾಲಿ ಮಿಶ್ರಾ. ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ಓದ್ಕೊಳ್ಳಿ ಸ್ನೇಹಿತರೆ. ಓದ್ಕೊಂಡು ಪಾಯಿಂಟ್ ಔಟ್ ಮಾಡ್ಕೊಂಡು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಏನಿದು RPF ಅಂದರೆ ಏನು, ಅದು ಏನೇನು ಕೆಲಸ ಮಾಡುತ್ತೆ, ಯಾರ ಅಂಡರಲ್ಲಿ ಬರುತ್ತೆ, ಈ ಎಲ್ಲ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಯಾವಾಗ ಸ್ಥಾಪನೆ ಆಯಿತು, ಆ್ಯಕ್ಟ್ಗಳು ಯಾವ ಆ್ಯಕ್ಟ್ ಅಡಿಯಲ್ಲಿ ಬಂದಿದೆ, ಎಲ್ಲ ಡೀಟೇಲ್ಸ್ ಇದೆ ನೋಡಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಬಿಡುಗಡೆ ಮಾಡಲಾದ 71ನೇ ಆವೃತ್ತಿಯ 2023ನೇ ಸಾಲಿನ
ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ? ನೋಡಿ, 12th ಫೇಲ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 12th ಫೇಲ್ ಎಂಬತಕ್ಕಂಥ ಮೂವಿ 2023ನೇ ಆವೃತ್ತಿ ಇದ್ದಿದ್ದು. ಇದು ನೆನಪಿರಬೇಕು, 71ನೇ ಆವೃತ್ತಿ. ಆದರೆ ಇದು 2023ನೇ ಸಾಲು. ಯಾಕಂದರೆ 2019-20ರಲ್ಲಿ ಕೊರೋನಾ ಏನಿತ್ತು, ಆ ಕಾರಣಕ್ಕಾಗಿ ಈ ಪ್ರಶಸ್ತಿಗಳನ್ನು ತಡೆ ಹಿಡಿಯಲಾಗಿತ್ತು. ಆ ಕಾರಣಕ್ಕಾಗಿ ಇದನ್ನು 2023 ಅಂತ ಮೆನ್ಷನ್ ಮಾಡ್ತಾರೆ. 2023ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು. ಓಕೆ, ಸೊ ಇದರಲ್ಲಿ ಫುಲ್ ಡೀಟೇಲ್ಸ್ ಬಿಡುಗಡೆಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್ ನಿಮಗೆ. ಓಕೆ, ಸೊ ಗಮನಿಸಬಹುದು, 71ನೇ ಆವೃತ್ತಿ 2023 ಆಗಸ್ಟ್ 1, 2025ರಂದು ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಶಾರುಖ್ ಖಾನ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರೆ, ವಿಕ್ರಮ್ ಮಾಸ್ಸಿ ಅಂತ ಕರಿತೇವೆ. ಸೊ ಇವರಿಬ್ಬರು ಕೂಡ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾರ್ಯಾರು? ಶಾರುಖ್ ಖಾನ್ ಮತ್ತು ವಿಕ್ರಮ್ ಮಾಸ್ಸಿ. 12th ಫೇಲ್ ಮೂವಿ ಹೀರೋ ಅವರು ವಿಕ್ರಮ್ ಮಾಸ್ಸಿ. ಓಕೆ, ಇವರಿಬ್ಬರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿ ರಾಣಿ ಮುಖರ್ಜಿ. ಓಕೆ, ಸೊ ಇವರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ರಾಣಿ ಮುಖರ್ಜಿ ಅತ್ಯುತ್ತಮ ನಟಿ. ಓಕೆ, ಇನ್ನು ಉಳಿದಂತೆ ಗಮನಿಸ್ಬೋದು, ಪ್ರಮುಖ ಪ್ರಶಸ್ತಿ ವಿಜೇತರ ಪಟ್ಟಿಯನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ಅತ್ಯುತ್ತಮ ಚಲನಚಿತ್ರ ಯಾವ್ಯಾವುದು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಇಲ್ಲಿ ಫುಲ್ ಡೀಟೇಲ್ಸ್ ಇದೆ, ಅದನ್ನೆಲ್ಲ ನೋಟ್ ಮಾಡ್ಕೋಬೇಕು. ಜೊತೆಗೆ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಅತ್ಯುತ್ತಮ ಚಿತ್ರ. ನೋಡಿ, ಸಾಮಾಜಿಕ, ರಾಷ್ಟ್ರೀಯ, ಪರಿಸರ ಮೌಲ್ಯ ಉತ್ತೇಜಿಸುವ ಒಂದು ವಿಭಾಗದಲ್ಲಿ ಶ್ಯಾಮ್ ಬಹದ್ದೂರ್ ಎಂಬತಕ್ಕಂಥ ಒಂದು ಚಿತ್ರ ಗೆದ್ದುಕೊಂಡಿದೆ. ಇನ್ನು ಅತ್ಯುತ್ತಮ ಮಕ್ಕಳ ಚಿತ್ರ ವಿಭಾಗದಲ್ಲಿ ಗಮನಿಸಬಹುದು, ನಾಲ್ 2 ಎಂಬತಕ್ಕಂಥ ಒಂದು ಚಿತ್ರ ಪಡೆದುಕೊಂಡಿದೆ. ನಾಲ್ 2. ಇನ್ನು ಅತ್ಯುತ್ತಮ ನಿರ್ದೇಶನ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಅತ್ಯುತ್ತಮ ನಿರ್ದೇಶನ ದಿ ಕೇರಳ ಸ್ಟೋರಿ. ಓಕೆ, ಈ ಪ್ರಶಸ್ತಿ ಗೆದ್ದುಕೊಂಡಿದೆ. ಇನ್ನು ಪ್ರಮುಖ ಪಾತ್ರದಲ್ಲಿ ಅತ್ಯುತ್ತಮ ನಟ ಆಲ್ರೆಡಿ ನಾನು ಮೇಲೆ ಹೇಳಿದಂತೆ ಶಾರುಖ್ ಖಾನ್, ವಿಕ್ರಮ್ ಮಾಸ್ಸಿ. ಓಕೆ, ಸೊ ರಾಣಿ ಮುಖರ್ಜಿ. ಅತ್ಯುತ್ತಮ ನಟಿ ವಿಭಾಗದಲ್ಲಿ ಓಕೆ, ಸೊ ಅವರ ಶ್ರೀಮತಿ ಚಟರ್ಜಿ ವರ್ಸಸ್ ನಾರ್ವೆ ಎಂಬತಕ್ಕಂಥ ಹಿಂದಿ ಚಲನಚಿತ್ರಕ್ಕಾಗಿ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ಕೆಳಗಿನ ಯಾವ ಸ್ಥಳದಲ್ಲಿ 2025ನೇ ಸಾಲಿನ ರಾಮ್ಸರ್ ಸಮಾವೇಶದ ಪಕ್ಷಗಳ ಸಮ್ಮೇಳನದ 15ನೇ ಸಭೆ ಇತ್ತೀಚೆಗೆ ನಡೆಯಿತು? ಸರಿಯಾದಂಥ ಉತ್ತರ ಜಿಂಬಾಬ್ವೆಯಲ್ಲಿ ನಡೆದಿದೆ. ಸೊ ನೋಡಿ, ಏನಿದು ಕೋಪ್ 15th ಮೀಟಿಂಗ್. ಓಕೆ, ಸೊ ಏನೇನೆಲ್ಲ ನಡೆಯುತ್ತದೆ ಅಲ್ಲಿ? ರಾಮ್ಸರ್ ಅಂದ್ರೇನು? ಸೊ ರಾಮ್ಸರ್ ಅಂದರೆ ಅದೊಂದು ಜೌಗು ಪ್ರದೇಶಗಳ ರಕ್ಷಣೆಗಾಗಿ ಒಪ್ಪಂದದ ಘೋಷಣೆಯಾಗಿದೆ. ರಾಮ್ಸರ್ ಎಂಬತಕ್ಕಂಥ ಒಂದು ಸ್ಥಳ ಅದು. ಸೊ ಇತ್ತೀಚೆಗೆ ಜಿಂಬಾಬ್ವೆಯ ವಿಕ್ಟೋರಿಯಾ ಜಲಪಾತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೊನೆಗೊಳ್ಳಿತು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಓಕೆ, ಸೊ ಡೀಟೇಲ್ಸ್ ನೀಟಾಗಿ ಓದ್ಕೊಂಡು ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಸೊ 15ನೇ ಈ ಒಂದು ಕೋಪ್ ಆಯೋಜಕರು ಯಾರು ಆಯೋಜನೆ ಮಾಡಿದರು, ಅಂದರೆ ಯಾರು ಕಂಡಕ್ಟ್ ಮಾಡಿದರು ಅದನ್ನು ಅಂತ. ಓಕೆ, ಸೊ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ, ಇದನ್ನೆಲ್ಲ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇನ್ನು 15ನೇ ಕೋಪ್ನ ಅದರಲ್ಲಿ ಭಾಗವಹಿಸುವವರು ಯಾರು ಭಾಗವಹಿಸ್ತಾರೆ? ಭಾರತದಿಂದ ಯಾರು ಭಾಗವಹಿಸಿದ್ರು? ಓಕೆ, ಸೊ ಇನ್ನು ಜಿಂಬಾಬ್ವೆಯಲ್ಲಿ ನಡೆದಂತಹ 15ನೇ ಕೋಪ್ನಲ್ಲಿ ಭಾರತವನ್ನು ಯಾರು ಪ್ರತಿನಿಧಿಸಿದ್ದರು? ನೋಡಿ, ಭೂಪೇಂದ್ರ ಯಾದವ್. ಮೋಸ್ಟ್ ಇಂಪಾರ್ಟೆಂಟ್. ಈ ತರಹದ ಕ್ವಶನ್ಗಳು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾದರೆ ಈ 15ನೇ ಕೋಪ್ ಮೀಟಿಂಗ್ನ ಥೀಮ್ ಏನು? ನೋಡಿ, ಏನು ಥೀಮು? ಇದು ದೇವಭೂಮಿಗಳ ಕುರಿತಾದ ಸಮಾವೇಶದ ವಿಷಯ ಅಂದರೆ ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ದೇವಭೂಮಿಗಳನ್ನು ರಕ್ಷಿಸುವುದು. ನೋಡಿ, ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ದೇವಭೂಮಿಗಳನ್ನು ರಕ್ಷಿಸುವುದು ಎಂಬುದು ಥೀಮ್. ಓಕೆ, ಇನ್ನು ದೇವಭೂಮಿಗಳ ಮೇಲಿನ ರಾಮ್ಸರ್ ಸಮಾವೇಶದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಕ್ಸಾಮಿಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಕ್ಕಂಥ ಒಂದು ಪ್ರಮುಖ ಮಾಹಿತಿಯಾಗಿದೆ, ನೆನಪಿರಬೇಕು. ಓಕೆ, ಇನ್ನು ನಾವು 9ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ? ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆ. ಓಕೆ, ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಏನಿದು ಮಾಹಿತಿ? ನೋಡಿ, ಇದನ್ನು ಮುಖ್ಯವಾಗಿ IWT ಸ್ಥಗಿತಗೊಳಿಸಿದ ನಂತರ
ಒಂದು ಭಾರತವು ಚೆನಾಬ್ ನದಿಯ ಮೇಲಿನ 1856 ಮೆಗಾವ್ಯಾಟ್ನ ಸಾವಲ್ಕೂಟು ಜಲವಿದ್ಯುತ್ ಯೋಜನೆಯನ್ನು ಪುನರುಜ್ಜೀವನಗೊಳಿಸಿದೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಗಮನಿಸಬಹುದು. ಎಲ್ಲ ಮಾಹಿತಿ ಇಲ್ಲಿದೆ. ಓಕೆ, ಡೀಟೇಲ್ಸನ್ನು ನೀಟಾಗಿ ಓದ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಇದನ್ನ. ಓಕೆ, ಹೆಚ್ಚಿನ ಡೀಟೇಲ್ಸ್ ಇದೆ. ಇನ್ನು ನೆಕ್ಸ್ಟ್ ನಾವು 10ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, 10ನೇ ಕ್ವಶನ್, ಕೇಂದ್ರ ಆರೋಗ್ಯ ಸಚಿವಾಲಯದ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಅಂಗಾಂಗ ದಾನಗಳನ್ನು ದಾಖಲಿಸಿದ ರಾಜ್ಯ ಯಾವುದು? ನೋಡಿ, ತೆಲಂಗಾಣ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರವಾಗಿದೆ. ಸೊ ಭಾರತದಲ್ಲಿ ಅತಿ ಹೆಚ್ಚು ಅಂಗಾಂಗ ದಾನಗಳನ್ನು ತೆಲಂಗಾಣ ದಾಖಲಿಸಿದೆ ಅಂತೆ. ಸೊ ಇಲ್ಲೆಲ್ಲ ಡೀಟೇಲ್ಸ್ ಇದೆ, ಇದನ್ನೆಲ್ಲ ನೀಟಾಗಿ ಓದ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು. ಸೊ ಇದು 5 ಮತ್ತು 6ನೇ ತಾರೀಕಿನ ಪ್ರಚಲಿತ ಘಟನೆ. ಸೊ 7ನೇ ತಾರೀಕಿಂದು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.